ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ತಮ್ಮನ ಬಿಡೋದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದೀವಿ. ಅವರು ಲಾತ್ವಿಯಾ, ಅದೆಲ್ಲಿರೋದು ಯುರೋಪ್ ಅಲ್ಲ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ರಷ್ಯಾ ಪಕ್ಕ ಇರೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನ ನಾವು ಡ್ರಾಪ್ ಮಾಡೋದಕ್ಕೆ ಫ್ಯಾಮಿಲಿ ಸಮೇತ ಮೈಸೂರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲೋಗಿ ಏನೆಲ್ಲ ಮಾಡ್ತೀವಿ ಅಂತ ಆಮೇಲೆ ತೋರಿಸ್ತೀವಿ. ಓಕೆ, ಸಿ ಯು ದೇರ್. ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ ಇವಾಗ. ಇವನೆಲ್ಲ ಹೋಗ್ತಾ ಇರೋದು, ಇವನು ಬಿಡಕ್ ಬಂದಿರೋದು. ಇವರು ಬ್ಯುಸಿ ಇದ್ದಾರೆ, ಅಣ್ಣವರು. ಇವ್ರು ಇನ್ನೂ ಬ್ಯುಸಿ ಇದ್ದಾರೆ. ಆ್ಯಂಡ್ ಇದನ್ನ ನಾನು ಅಲ್ಲಿ ಮೈಸೂರಲ್ಲಿ ನೋಡಿ ತುಂಬಾ ಆಸೆ ಪಟ್ಟೆ, ಮತ್ತೆ ನನಗೆ ಸಿಕ್ಕಿರಲಿಲ್ಲ. ಬಟ್ ಇಲ್ಲಿ ಸಿಕ್ಬಿಡ್ತು. ನಂಗೆ ತುಂಬ ಇಷ್ಟ ಆಯ್ತಾ. ನಂಗೆ ಲಿಚ್ಚಿ ಮತ್ತು ರಂಬೂಟಾನ್ ಅಂದರೆ ತುಂಬ ಇಷ್ಟ. ನಾನು ಬರೋ ದಾರಿಲಿ ನೋಡಿದೆ, ಹೋಗೋ ದಾರಿಯಲ್ಲಿತ್ತು, ಗಾಡಿ ನಿಲ್ಲಿಸೋ ಆಗ್ತಿರಲ್ಲ. ಸೊ ನಾವು ಏನು ಆಸೆ ಪಟ್ಟರು ಲೇಟ್ ಆದರೂ ನಮಗೆ ಸಿಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದೆ. ಓಕೆ, ಸೊ ಪಾಪ ನಂಗೆ ಬೇಜಾರಾಯಿತು. 3 ರೋಸಸ್ನ ತಗೊಂಡು ಹೋಗ್ತಿದ್ದಾನೆ ಅಂತ. ಹೊರಗಡೆ ಹೋಗೋರಿಗೆ ಬಟ್ಟೆ ತಗೊಂಡು ಹೋಗೋದು ನೋಡಿದ್ದೀನಿ, ತಗೊಂಡು ಹೋಗೋದು. ಬಟ್ ಇವ್ರು ಫುಡಿ ಆಗಿರೋದ್ರಿಂದ ತಿನ್ನೋ ಐಟಮ್ಸೇ ತಗೊಂಡಿದ್ದೀನಿ. ಏಕೆ ನಿಮಗೆ ಈ ಥರ ಸಾಧ್ಯ? ಟ್ಯಾಲೆಂಟ್. ನಾವಿವಾಗ ಮಂಚಿ ಬೆಲೆ ಮತ್ತು ಅದು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ, ಮತ್ತು ದೊಡ್ಡಾಲದ ಮರ, ಇದೆರಡು ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ರಾತ್ರಿ ತಮ್ಮನ ಡ್ರಾಪ್ ಮಾಡಬೇಕಲ್ಲ. ಸೊ ಒಂದು ಸತಿ ಎಲ್ಲರೂ ಒಂದು ಕಡೆ ಹೋಗಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಬರೋಣ ಅಂತ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಸಿ ಆಲ್ ದೇರ್. ಬೇಜಾರಾಗ್ತಿದೆ ಇವನು ಹೋಗ್ತಾನೆ ಅನ್ನೋದು ಅಂತ ಸುಮ್ಮನೆ ಹೇಳ್ಬೇಕು, ಯಾಕಂದ್ರೆ ಇಲ್ಲಾಂದ್ರೆ ಅವ್ನು ಬೇಜಾರು ಮಾಡ್ಕೋತಾನೆ. ನಮಗೇನು ಬೇಜಾರಿಲ್ಲ. ನಿಮಗೆ ಬೇಜಾರಾಗ್ತಿದ್ಯಾ? ಇಲ್ಲ ತಾನೆ. ಅವನಿಗೆ ಬೇಜಾರು ಇಲ್ದಿದ್ದಾಗ ನಾವೇನಿಗೆ ಬೇಜಾರು ಮಾಡ್ಕೋಬೇಕು? ಆ್ಯಕ್ಚುಲಿ ಏನಂದರೆ, ನಾನೊಂದು ವಿಡಿಯೋ ಮಾಡಿದ್ದೆ ಇವನಿಗೆ ಗಿಫ್ಟ್ ಕೊಡಿಸುವಾಗ. ನಮ್ಮ ಫ್ಯಾಮಿಲಿಲಿ ಒಂದು ದರಿದ್ರಗಳು ಇಂಡ್ಯಾದಿಂದ ಆಚೆನೇ ಕಾಲಿಟ್ಟಿಲ್ಲ. ಒಬ್ಬರು ಗಿಫ್ಟ್ ತರಲ್ಲ, ಒಬ್ಬರು ಏನು ಮಾಡಲ್ಲ ಅಂತ ಒಂದು ವಿಡಿಯೋ ಮಾಡಿದ್ದೆ. ದೇವರು ಕೇಳಿಸ್ಕೊಬಿಟ್ಟು, ಮಗನೇ ಹೋಗು, ಇವಳು ಬೇಜಾರು ಮಾಡ್ಕೋತಿದ್ದಾಳೆ ಅಂತ ಇವನ್ನ ಕಳಿಸ್ತಾ ಇರೋದು. ಸೊ ಅಣ್ಣ ಹೋಗ್ಬಿಟ್ಟು ಬರುವಾಗ ನಮಗೆ ಚಾಕ್ಲೇಟ್ಸ್ ಎಲ್ಲ ತರ್ತಾನೆ. ಎಲ್ಲ ನೋಡೋಣ, ಈ ಥರ ಎಲ್ಲ ಹೇಳ್ತಾನೆ. ಬಟ್ ತರ್ತಾನೆ ಅನ್ನೋ ಒಂದು. ನೀನು ತಂದಿಲ್ಲ ಅಂದ್ರೂ ಬೇಜಾರಿಲ್ಲ, ಮರಿಬೇಡ ನಮ್ಮನ್ನ. ಅಲ್ಲಿ ಹೋದ್ಮೇಲೆ ಯಾವ್ದಾದ್ರು ಒಂದು ರಷ್ಯನ್ ಚಿಕ್ಕ ಜೊತೆ ಎಲ್ಲ ಹೋಗಿ ನಮ್ಮನ್ನೆಲ್ಲ ಮರೆತು ಅಲ್ಲೇ ಒಂದು ಫ್ಯಾಮಿಲಿ ಸ್ಟಾರ್ಟ್ ಮಾಡಿ ಇಲ್ಲೊಂದು ಫ್ಯಾಮಿಲಿ ಇರೋದೆಲ್ಲ ಮರೆತು ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ಅಷ್ಟೇ. ಇವಾಗಲೇ ಮರ್ತು ಹೋಗ್ಬಿಟ್ಟ. ಇಲ್ಲಿ ಯಾವ ಫ್ಯಾಮಿಲಿ? ನಾವೆಲ್ಲ ಏನು ಅಕ್ಕ ತಂಗಿರಲ್ಲ ಫ್ಯಾಮಿಲಿ ಅಲ್ವೇನು? ಜನ ಇವಾಗಲೇ ಹಿಂಗೆ. ಓಕೆ, ಹೋಗ್ತಾ ಇದೀವಿ, ನೋಡೋಣ ಹೆಂಗಿರುತ್ತೆ ಅಲ್ಲಿ. ಆ್ಯಂಡ್ ವಿ ರೀಚ್ಡ್. ಇದೇ ಆ ಜಾಗ, ತುಂಬ ಚೆನ್ನಾಗಿದೆ. ಬ್ಯಾಂಗ್ಳೂರಲ್ಲೂ ಈ ಥರ ಜಾಗಗಳಿದೆ ಅಂತ ಇವಾಗ ಗೊತ್ತಾಗಿತ್ತು ನನಗೆ. ಸೊ ಈ ಥರ ಇದೆ ಜಾಗ. ನೈಸ್ ಅಲ್ವಾ? ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಯಾ, ತಿಪ್ಪೇಗೊಂಡನಹಳ್ಳಿ ಡ್ಯಾಮಿಂದ ಬರೋ ವಾಟರ್ ಇದು. ಹೋಗಿ ಮಂಚಿಬೆಲೆ ಡ್ಯಾಮಿಗೆ ಕನೆಕ್ಟ್ ಆಗುತ್ತೆ. ಆ ಮಧ್ಯದಲ್ಲಿರೋ ಜಾಗ ಇದು. ಸಖತ್ತಾಗಿದೆ. ಆನ್ ದ ವೇ ಸಿಕ್ಕಿದ ಪ್ಲೇಸ್ ಮಾತ್ರ ಸಖತ್ತಾಗಿತ್ತು. ಮೀನು ನಮಗೆ ಮೀನು ಕಾಣ್ತಾ ಗೈಸ್. ಹೋಗಿದ್ದು ವಿತ್ ಸೌಂಡ್ ಎಫೆಕ್ಟ್ಸ್. ಇದೇ ಮೀನದು. ಮನೆಗೆ ಬಂದು ಫ್ರೆಶ್ ಆಗಿ ನಾವೆಲ್ಲರೂ ಪ್ರೇಯರ್ ಮಾಡಿ ಏರ್ಪೋರ್ಟ್ ಕಡೆಗೆ ಹೊರಟ್ವಿ. ಇವಾಗ ಹೊರಡ್ತಾ ಇದ್ದೀವಿ. ರಾತ್ರಿ 8 o'clock ಆಯಿತು. 2:30ಗೆ ಫ್ಲೈಟ್ ಇರೋದು. ಸೊ 8ಗೆ ಬಿಟ್ಟರೆ ಅಟ್ಲೀಸ್ಟ್ ಏರ್ಪೋರ್ಟ್ ರೀಚ್ ಆಗೋಕ್ಕೆ 2 hours ಬೇಕು. ಅದಕ್ಕೋಸ್ಕರ ಹೊರಟ್ವಿ. ಓಕೆ, ಆ್ಯಂಡ್ ವಿ ರೀಚ್. How are you feeling, bro? Excited. How was the Josh? Hi. ಮಗ ಹೋಗೋದಕ್ಕೆ ಏನು ಅನ್ನಿಸ್ತಾ ಇದೆ? ಖುಷಿ. ತುಂಬಾ ಬೇಜಾರಾಯ್ತಾ ಇದೆ. ಅವರಿಗೆ ಖುಷಿನೂ ಆಗ್ತಾ ಇದೆ. ಅಣ್ಣ ಹೋಗ್ತಿದ್ದೇನೆ ಅಂತ ಹೆಂಗ ಅನ್ನಿಸ್ತಾ ಇದೆ? ಅಣ್ಣ ಹೋಗ್ತಿದ್ದೇನೆ ಅಂತ ಹೆಂಗ ಅನ್ನಿಸ್ತಿದೆ? ತುಂಬಾ ಬೇಜಾರಾಯ್ತಿದೆ. ತುಂಬಾ ಮಿಸ್ ಮಾಡ್ಕೋತೀವಿ. ಸ್ವಲ್ಪ ಲೇಟ್ ಆಗಿ ಅರ್ಥ ಆಗುತ್ತೆ. ಇರಿಟೇಟ್ ಮಾಡುವ ಬ್ರದರ್ ಒಬ್ನೇ. ತುಂಬಾನೇ ಮಿಸ್ ಮಾಡ್ಕೋತೀವಿ. ತುಂಬಾ ಬೇಜಾರ. ಜಾಲಿ ಬೋರ್ ಆಗೋ ಇದೇ ಇರಲ್ಲ ಅವನಿಗೆ. ಇವಾಗ ಬೇಜಾರಾಗ್ತಿದೆ.
ಅಲ್ಲೇ ಇದೆ ನೋಡಿ, ತುಂಬ ಬೇಜಾರಾಗ್ತಿದೆ ಇವಾಗ. ಬಾಯ್ ಓಕೆ ಬಾಯ್. ಗೆದ್ದು ಬಾ ಗೆಳೆಯ. ಅಲ್ಲಿ ತನಕ ಏನಷ್ಟು ಬೇಜಾರಾಗಿರಲಿಲ್ಲ, ಬಟ್ ದೆನ್ ಅಲ್ಲಿ ತಲುಪೆ ಆದಮೇಲಿಂದ ಅಂಕಲ್ನ ನೋಡಿ ನಂಗೆ ಯಾಕೋ ಬೇಜಾರಾಯಿತು. ಅವ್ರ ಕಣ್ಣಲ್ಲೆಲ್ಲ ನೀರು ನೋಡಿ, ಯೂಶ್ವಲಿ ಅಪ್ಪಂದ್ರು ಕಣ್ಣೀರು ಹಾಕಲ್ವಲ್ಲ, ಬಟ್ ದೆನ್ ಅವ್ರ ಕಣ್ಣಲ್ಲಿ ನೀರು ನೋಡಿದಾಗ ನನಗೆ ಸ್ವಲ್ಪ ಜಾಸ್ತಿನೇ ಬೇಜಾರಾಯಿತು. ಆ್ಯಂಡ್ ಎಲ್ಲರೂ ಹೋಗ್ತಾ ಇರೋದವನು ಆ್ಯಕ್ಚುಲಿ ಕೆಲಸ ಮಾಡೋದಕ್ಕೆ. ಒಳ್ಳೆ ವಿಷಯ ಅಲ್ವಾ, ಹೋಗ್ಬಿಟ್ಟು ಒಳ್ಳೆ ಸಂಪಾದನೆ ಮಾಡಿಬಿಟ್ಟು ಒಳ್ಳೆ ರಿಚ್ ಆದರೆ ಒಳ್ಳೊಳ್ಳೆ ಗಿಫ್ಟ್ಗಳು ನನಗೂ ಕೊಡ್ಬೋದಲ್ಲ, ಅದಕ್ಕೆ ಸ್ವಲ್ಪ ತಡ್ಕೊಂಡಿದ್ದೀನಿ, ಏನು ಮಾಡೋದು. ಓಕೆ, ಎನಿವೇಸ್, ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಡೋಂಟ್ ಫರ್ಗೆಟ್ ದ ಡೀಲ್. ನಾವೇನೋ ಡೀಲ್ ಮಾಡ್ಕೊಂಡಿದ್ದೀವಿ ಗೈಸ್, ಅದಾದರೆ ಹೇಳ್ತೀವಿ. ಓಕೆ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.